There is something called criminal procedure code. ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ. ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಅಧಿಕಾರಿಗಳು ಇರ್ತಾರೆ. ಎವ್ರಿ ಪೊಲೀಸ್ ಈಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಗ್ನಿಸಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪಾಸಿಟಿ. ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡೆಗೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದ್ರೆ. ಅದಾದಮೇಲೆ ನಮಗೆಲ್ಲ ಗೊತ್ತಿದೆ ಕ್ರೌಡ್ ಡಿಸ್ಪರ್ಸಲ್ಲಿ ನೀವೇ ಒನ್ ಸಬ್ ಇನ್ಸ್ಪೆಕ್ಟರ್ ಈಸ್ ಕಂಪ್ಲೀಟ್ಲಿ ಎಂಪವರ್ಡ್ ಟು ಡೂ ಎನಿಥಿಂಗ್ ಟು ಡಿಸ್ಪರ್ಸ್ ಎ ಕ್ರೈಮ್. ಇಟ್ ಈಸ್ ಸಬ್ ಇನ್ಸ್ಪೆಕ್ಟರ್, ನಾಟ್ SP or commissioner. Sub inspector has got all powers. It is as per the CRPC. Things will act as per CRPC. Yake? That is why I started the whole thing with one thing. Good people keep quiet and do nothing. Evil will rise beyond proportions. It is the silence of the wise which screws more. Okay. ಗೊತ್ತಿದ್ದವರು ಅರ್ಥ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಮೋಟಿವ್ ಇದೆ ಅರ್ಥ ಮಾಡ್ಕೊಳ್ಳಲ್ಲ. ಯು ಕ್ವಶನ್ ಪ್ರಾಪರ್ಲಿ, ಯಾಕೆ ಆಗಿದೆ ಏನಾಗಿದೆ. ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ. ವೈ ಯು ಡಿಂಟ್ ಆಸ್ಕ್? ವೈ ನೋ ಬಡಿ ಆಸ್ಕ್? ನಿನ್ನ ಹತ್ರ ಇದ್ರೆ ಸಾಕ್ಷ್ಯ ತೋರಿಸಿದ್ಯಾ? ಯಾಕೆ ಕೇಳ್ತಾ ಇಲ್ಲ? ಆಸ್ಕ್. ನೋ, ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯವನ್ನು. It is like we are responsible, nobody else is responsible. Yes, definitely we are responsible for each and every person, every life, safety of everybody in the whole city. ಯಾರಿಗೇನೇ ಆಗಿದ್ರು ನಾವಿದ್ವಿ, ನಿಮಗಾಗಿ ನಾವಿದ್ವಿ, ಬರ್ತೀವಿ. ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ we will make sure justice is served to you. ಅದಕ್ಕರ್ಥ nobody else is responsible. We will hold everybody else who is reason for nonsense to be responsible and everybody will explain. ಅದಾಗುತ್ತೆ. ಆ್ಯಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್. ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ? ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ? ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ. ಯಾವ ಕಾರಣಕ್ಕೆ ಅನುಮಾನ ಹೇಳಿ? ಅದೇ ಅಲ್ವಾ, ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋ ಬಗ್ಗೆ ನಮಗೂ ಆಕ್ಷೇಪ ಇದೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಯಲ್ಗಳನ್ನು ಮಾಡಬಾರ್ದು. ನಾನೇ ಪರ್ಟಿಕ್ಯುಲರ್ ಪರ್ಸನ್, ನಾನೊಂದು ಘಟನೆ ಆಯಿತು, ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಸರ್, ಅವನೊಬ್ಬ ಇದ್ದಾನೆ ಆ ಜಾಗದಲ್ಲಿ, ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಪರ್ಸನಲಿ, ಅವನೊಬ್ಬ ಆರೋಪಿ ಇದ್ದಾನೆ. ಆಗ ನೀವೊಬ್ಬ ಪೊಲೀಸರಾಗಿ ನೀವು ನಾನು ಹೇಳಿದವನನ್ನ ಕರೆದು ವಿಚಾರಣೆ ನಡೆಸ್ತೀರಿ? ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀನಿ. ಅಲ್ಲಿ ಒಬ್ಬನಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋರು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. ಭವಿಷ್ಯದಲ್ಲಿ ಸಾಕ್ಷಿ ಇದ್ದಂಥವರು ಆಗಿರಲಿ ಅಥವಾ ಅನುಮಾನ ಬಂದವರಾಗಲಿ, you cannot catch people on doubt. Doubt should have a reason. Reason will be probed into. If you give me the reason, yes. If there is no reason, we have no friends or foes. Everybody is equal before law. And every crime is defined clearly in BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ. ಹುಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನಮ್ಮನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNS ಅಲ್ಲಿ. ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ, ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ. ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವುದಂತಾಗಲಿ, ಇಲ್ಲ ಥರದ ಆರೋಪ ಮಾಡುವಂಥದ್ದಾಗಲಿ, ಸಾದಾ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಡಿಮೆ ಆಗಿರಬಹುದು, ಬಟ್ ಸ್ಟಿಲ್
ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ. ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್. ಇಫ್ ಯು ಕಮೆಂಟ್ ಆ್ಯಂಡ್ ಫೈಂಡ್ ಫಾಲ್ಟ್ ವಿತ್ ದಟ್, ಎಸ್, ಏನದು, ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್, ವಿ ಎಂಕರೇಜ್ ಆಲ್ಸೋ. ಫೇರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ, ಮಾಡಿರಿ. ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೇಟ್ ಸ್ಪೀಚಿಗೆ ಹೋಗ್ತೀನಿ, ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಟಾಲರೇಟ್. ನೋ ಹೇಟ್ ಸ್ಪೀಚಸ್, ನೋ ಫೇಕ್ ನ್ಯೂಸ್, ನೋ ನ್ಯೂಸೆನ್ಸ್ ಅಷ್ಟೇ. ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ, ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ, ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೇಲ್ ಸಿಗೋದಾ, ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ. ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಳಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ. ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್, ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ, ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಷನ್ಸ್ ಆಫ್ ಲಾ, ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ. ಸಿ, ಆಗಿದ್ದ ಕೇಸಲ್ಲಿ ಕೆಲವದರಲ್ಲಿ ಬೇಲ್ ಸಿಕ್ಕಿರಬಹುದು, ಇದು ಮಾಡಿ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ವಿಲ್ ನಾಟ್ ಲೀವ್ ಎನಿ ಕೇಸ್. ಯು ಗೆಟ್ ಎ ಬೇಲ್, ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ. ದೇರ್ ಆರ್ ಕಂಡೀಷನ್ಸ್ ಇನ್ ಬೇಲ್, ಎಲ್ಲ ಬೇಲಲ್ಲಿದ್ದಾವೆ. ಓಕೆ, ಹೇಳಿದ್ವಲ್ವಾ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್, ಯು ಕ್ಯಾನ್ ಯೂಸ್ ಇಟ್. ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್, ಇಟ್ ವಿಲ್ ಬಿ ಡಿಫಿಕಲ್ಟ್.